ಈಗ ನಾವು ಫಸ್ಟಿಗೆ ಪೇಪರ್ ಕಟ್ಟಿಂಗ್ ಮಾಡಬೇಕು, ಆನಂತರ ಕ್ಲೋತ್ ಕಟ್ಟಿಂಗ್ ಮಾಡಲಿಕ್ಕೆ. ಇಲ್ಲಿ ಪೇಪರ್ ಕಟ್ಟಿಂಗ್ ಮಾಡಲಿಕ್ಕೆ ನಾನೊಂದು ಚಾರ್ಟ್ ಪೇಪರ್ ತೆಗೆದಿದ್ದೇನೆ. ಇದರಲ್ಲಿ 2 ಪೇಪರ್ ಉಂಟು, 1 2. ಇದರ ಲೆಂತ್ ಎಷ್ಟಾಗ್ತದೆ, ಇದರ ಲೆಂತ್ ಎಷ್ಟಾಗ್ತದೆ ಅಂದರೆ, ಇಲ್ಲಿ ನಾವು ವೇಸ್ಟಿದು ಲೆಂತ್ ಉಂಟಲ್ಲ, ಇದು ಇಲ್ಲಿ 9. ನಾವು ಕಟ್ಟಿಂಗ್ ಮಾಡುವಾಗ ಈ ಮೆಷರ್ಮೆಂಟ್ ನೋಡಬೇಕು, ಕಟ್ಟಿಂಗ್ ಮೆಷರ್ಮೆಂಟ್. ಇಲ್ಲಿ 9 ಕೊಟ್ಟಿದ್ದಾರೆ, ಅದಕ್ಕಿಂತ 1 ಇಂಚಿ ದೊಡ್ಡದಿರಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನನಗೆ 9 ಬೇಕಾದದ್ದು. ಇಲ್ಲಿ 10 ಕಾಲುಂಟು, ಪರವಾಗಿಲ್ಲ. 10 ಮಿನಿಮಮ್ ಅಂದರೆ ಒಂದು 10 ಇರಲಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಾದರೂ ಏನಾಗಲ್ಲ. ಓಕೆ, ನಿಮಗೆ ಎಷ್ಟು ವೇಸ್ಟಿದು ಲೆಂತ್ ಕೊಟ್ಟಿದ್ದಾರೆ, ಇದು ಕಟ್ಟಿಂಗ್ ಮೆಷರ್ಮೆಂಟಲ್ಲಿ ನಮಗೆ ಯಾವುದು ಸಿಕ್ಕಿದೆ ವೇಸ್ಟಿದು ಲೆಂತ್, ಅದಕ್ಕಿಂತ 1 ಇಂಚ್ ಹೆಚ್ಚಿದ್ದರೆ ಸಾಕಾಗ್ತದೆ. ಓಕೆ, ನೆಕ್ಸ್ಟ್ ನಾವು ಇದನ್ನು ಒಂದೇ ಥರಾಗಿ ಮಡಚಬೇಕು. ಮಡಚುವಾಗ ನಿಮ್ಗೆ ಈಗ 4 ಫೋಲ್ಡ್ ಆಯಿತು. 1 2 3 4. ನಿಮಗೆ ಫೋಲ್ಡು ಹೀಗೆ ಓಪನ್ ಸೈಡ್ 4 ಆಯಿತು. ಇಲ್ಲಿ ಬಂದಿರ್ತದೆ, ಬಂದಿರೋ ಸೈಡಲ್ಲಿ ನೀವಿಗೆ ನಿಲ್ಲಬೇಕು. ಈಗ ನೀವು ಇಲ್ಲಿಂದ ಇಲ್ಲಿಗೆ, ಇದು ನನ್ನದರಲ್ಲಿ 7 ಉಂಟು, ಇಲ್ಲಿಂದ ಇಲ್ಲಿ 7 ಉಂಟು. ಇಲ್ಲಿ ನಾವು ಯಾವ್ದು ನೋಡಬೇಕಂದ್ರೆ, ಅಂದರೆ ವಿಡ್ತ್, ಲೆಂತ್ ನಾವು ನೋಡಿದ್ದು ವೇಸ್ಟಿದು ಲೆಂತನ್ನು ನೋಡಿದ್ದೇವೆ. ಅದರಲ್ಲಿ ನಮಗೆ ಬೇಕಾದದ್ದು 9 ಇಲ್ಲಿ ಉಂಟು, ಅದಕ್ಕಿಂತ 1 ಎಕ್ಸ್ಟ್ರಾ 10 ತೆಗೆದಿದ್ದೇನೆ. ಸೇಮ್ ನಾವು ಮಡಚಿದಾದ ನಂತರ ನಿಮಗೆ ಇಲ್ಲಿ 4 ಫೋಲ್ಡ್ ಬರಬೇಕು. 1 2 3 4 ಫೋಲ್ಡ್ ಉಂಟು. ಇಲ್ಲಿ 4 ನಿಮಗಿಗೆ ಓಪನ್ ಸೈಡ್, ಈ ಸೈಡ್ ಓಪನ್ ಸೈಡ್ ಇರಬೇಕು, ಈ ಸೈಡ್ ಫುಲ್ ಕ್ಲೋಸ್ ಆಗಿರಬೇಕು. ಇನ್ನು ಫೋಲ್ಡ್ ಆದ ನಂತರ ಇಲ್ಲಿಂದ ಇಲ್ಲಿಗೆ ಎಷ್ಟಿರಬೇಕಂದರೆ, ನಿಮ್ಮ ಲೆಂತ್ ಮತ್ತು ಚೆಸ್ಟ್ ಮತ್ತು ವೇಸ್ಟಿನ ವಿಡ್ತಲ್ಲಿ ಯಾವುದು ದೊಡ್ಡದುಂಟು ಆ ನಂಬರ್ ತೆಗೆಯುವ. ಇಲ್ಲಿ ನನಗೆ ದೊಡ್ಡದಿರೋದು ವೇಸ್ಟಿದು ವಿಡ್ತ್ 6 ಕಾಲು, ಅದೇ ಚೆಸ್ಟಿದು 6.5. ಈಗ ದೊಡ್ಡ ನಂಬರ್ ಇದು, ಇದಕ್ಕೆ ಒಂದು ಅರ್ಧ ಇಂಚಿನ ಎಕ್ಸ್ಟ್ರಾ ತೆಗಿತೇನೆ. ಇದು ಕೇವಲ ನಾವು ಎಷ್ಟು ಪೇಪರ್ ಅಥವಾ ಕ್ಲೋತ್ ಫೋಲ್ಡ್ ಮಾಡಬೇಕು ಅಂತ ಗೊತ್ತಾಗಲಿಕ್ಕೆ ಮಾತ್ರ. ಈಗ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಸೈಡ್ಗೆ ನೋಡೋದಾದರೆ, ಇದರಲ್ಲಿ ನನಗೆ 7 ಉಂಟು, ಅಂದರೆ ಅರ್ಧ ನಾನು ಇಲ್ಲಿ ಜಾಸ್ತಿ ತೆಗೆದಿದ್ದೇನೆ. ಇಲ್ಲಿ ಇದು ವೇಸ್ಟಿನ ಲೆಂತ್ ಮತ್ತು ವೇಸ್ಟಿನ ವಿಡ್ತ್ ಮತ್ತು ಚೆಸ್ಟಲ್ಲಿ ಯಾವ ನಂಬರ್ ದೊಡ್ಡದುಂಟು ಆ ನಂಬರ್ಗಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದು ಸಾಕಾಗ್ತದೆ ಇಲ್ಲಿಂದ ಇಲ್ಲಿವರೆಗೆ. ಇನ್ನು ನಾವು ಈ ಮೆಷರ್ಮೆಂಟ್ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡಬೇಕಂತ ನೋಡ್ತಾ ಬರುವ. ಈಗ ಕಟ್ಟಿಂಗ್ ಮಾಡುವಾಗ ನಾನು ನಿಮ್ಮ ಹತ್ರ ಹೇಳಿದ್ದೇನೆ, ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೇನೆ, ಈ ಮೆಷರ್ಮೆಂಟನ್ನು ಫಾಲೋ ಮಾಡಬೇಕಂತ. ಫಸ್ಟ್ ನಮಗೆ ಬೇಕಾದ ಒಂದು ನಾವು ಅಪ್ಪರ್ ಬಾಡಿಗೆ, ಈಗ ಅಪ್ಪರ್ ಬಾಡಿಗೆ ಯಾವುದು ಈಗ ನಾವು ಮಾಡ್ತಿರೋದಂದರೆ, ಇದು ಎ ಪಾರ್ಟ್ ಉಂಟಲ್ಲ ಅಪ್ಪರ್ ಬಾಡಿದು, ಅದರದ್ದು ಮಾಡ್ತಾ ಇರೋದು, ಇದರ ಕಟ್ಟಿಂಗ್ ನಾವು ಮಾಡೋದು. ಈಗ ನಾವು ಮೊದಲಿಗೆ ಇಲ್ಲಿ ನೋಡಬೇಕಾದ, ಇದು ನೋಡೋದಕ್ಕಿಂತ ಮುಂಚೆ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ, ಒಂದು 1/4 ಇಂಚ್ ನಮಗೆ, ಇದು ಫೋಲ್ಡ್ ಸೈಡ್, ಇದು ಓಪನ್ ಸೈಡ್. ನೀವು ಹೇಗೆ ನಿಂತಿದ್ದೀರಿ ಅಂತ ಗೊತ್ತಿಲ್ಲ ನನಗೆ. ನೀವು ಫೋಲ್ಡ್ ಸೈಡ್ ನಿಮ್ಮ ಸೈಡಿಗೆ ಇರಬೇಕು, ಇದು ನಿಮ್ಮ ಅಪೋಸಿಟ್ ಸೈಡ್ ಹೀಗೆ ಓಪನ್ ಸೈಡ್ ಆಗಿರಬೇಕು. ಈ ಫೋಲ್ಡ್ ಸೈಡ್ ನೀವು ಎಲ್ಲಿ ನಿಂತಿದ್ದೀರಿ ಆ ಸೈಡಿಗೆ ಇರಬೇಕು. ಮೊದಲಿಗೆ ನಮಗೆ ಹಾಕಲಿಕ್ಕೆ ಇರೋದಿಲ್ಲಿ ಮಾರ್ಜಿನ್ ಒಂದು ಅರ್ಧ ಇಂಚ್ ಬಿಟ್ಟು ಹಾಕಬೇಕು, ಅರ್ಧ ಅಥವಾ 1/4 ಇಂಚ್. ನಾನು ಅರ್ಧ ಇಂಚ್ ತೆಗಿತಾ ಇದ್ದೇನೆ. ಒಂದು ಫುಲ್ ಒಂದು ಮಾರ್ಜಿನ್ ಹಾಕುವ, ಯಾಕೆಂದರೆ ನಮ್ಮ ಕ್ಲೋತು ಕಟ್ಟಿಂಗೆಲ್ಲ ಓರೆದಾರಿದ್ರೆ ಈ ಮಾರ್ಜಿನ್ ಲೈನಿಂದ ಅದು ಸರಿ ಆಗ್ತದೆ. ಫುಲ್ ನಿಮಗೆ ಎಷ್ಟು ಉಂಟು ಅಷ್ಟಕ್ಕೆ ಒಂದು ಮಾರ್ಜಿನ್ ಲೈನ್ ಆದ ನಂತರ ನಾವಿಲ್ಲಿ ಮೆಷರ್ಮೆಂಟಿಗೆ ಬರಬೇಕು. ಮೆಷರ್ಮೆಂಟಲ್ಲಿ ಮೊದಲು ನಮಗೆ ಬೇಕಾದದ್ದು ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ, ಶೋಲ್ಡರಲ್ಲಿ 4.5 ಉಂಟು, 4.5 ಹಾಕುವ. ಇಲ್ಲಿಗೆ ಹಾಕಿ, ಈ ಮಾರ್ಜಿನ್ ಮೇಲೆ ಲೈನಿನ ಮೇಲೇ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ಈ ಸ್ಟೀಲ್ ಇದುಂಟಲ್ಲ, ಇದು ಮತ್ತು ಈ ಫೋಲ್ಡಿಂಗ್ ಒಂದೇ ರೀತಿ ಆಗಿದೆ. ಇಲ್ಲಿ ಮಾರ್ಜಿನ್ ಲೈನ್ ಮೇಲೇ ನಿಮಗೆ ಕಾಣುವ ಹಾಗೆ ಹೀಗೆ ಇಟ್ಟು 4.5ಗೆ ಮಾರ್ಕ್ ಮಾಡುವ. ಅದಾದ ನಂತರ ಕೆಳಗೆ ಡೌನಿಗೆ, ಎಲ್ಲಿ ಇದು ಈಗ ಶೋಲ್ಡರ್ ಲೈನ್ ಆಯಿತು. ಈ ಮಾರ್ಜಿನ್ ಲೈನ್ ಈಗ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಇಲ್ಲಿಗಿದು ಶೋಲ್ಡರ್ ಲೈನ್ ಆಯಿತು. ಈಗ ಶೋಲ್ಡರ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಗೆ ಬರ್ತದೆ ಹಾರ್ಮೋಲ್ ಲೈನ್. ಇಲ್ಲಿ ಹಾರ್ಮೋಲ್ ನನ್ನದು 4.25. ಇಲ್ಲಿ ನೋಡಿ ಹಾರ್ಮೋಲ್, ಇಲ್ಲಿ 4.25 ಇಲ್ಲಿಗೆ ಆಗ್ತದೆ. ಓಕೆ, ಒಂದು ಸಣ್ಣ ಮಾರ್ಕ್ ಮಾಡಿ. ನಂತರ
ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್, ಓರೆ ಎಲ್ಲ ಹೋಗಬಾರ್ದು, ಸ್ಟ್ರೈಟ್ ಇಟ್ಕೊಂಡು ಒಂದು ಲೈನ್ ಹಾಕುವ. ಇದಾಗಿರ್ತದೆ ಹಾರ್ಮೋಲ್ ಲೈನ್. ಈಗ ಈ ಹಾರ್ಮೋಲ್ ಲೈನ್ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಗೆ ಬರ್ತದೆ ಚೆಸ್ಟ್ ಲೈನ್. ಈಗ ಚೆಸ್ಟ್ ಲೈನ್ ಎಷ್ಟುಂಟು? 6.5. ಇಲ್ಲಿಂದ ಈ ಚೆಸ್ಟ್ ಲೈನ್ ಇಲ್ಲಿ ಬರ್ತದಲ್ಲ, ಇಲ್ಲಿಂದ ಈ ಸ್ಟ್ರೈಟಿಗೆ ನಿಮ್ಮ ಮೆಷರ್ಮೆಂಟ್ ಇದು ಈ ಪಾಯಿಂಟನ್ನು ಇಟ್ಕೊಂಡು 6.5 ಇಲ್ಲಿಗೆ ಆಗ್ತದೆ. ಓಕೆ, 6.5 ಇಲ್ಲಿಗೆ ಬರ್ತದೆ. ಇನ್ನು ಇದನ್ನು ಸ್ಟ್ರೈಟ್ ನಾವಿಡಬೇಕು. ಇದಾಗಿರ್ತದೆ ಚೆಸ್ಟ್ ಲೈನ್. ಈಗ ನಾವು 3 ಲೈನ್ ಇಲ್ಲಿ ಇದರಲ್ಲಿ ಎಳೆದಿದ್ದೇವೆ. ಮೆಷರ್ಮೆಂಟ್ ಇಟ್ಕೊಂಡು ಒಂದು ಶೋಲ್ಡರ್, ಆರ್ಮೋಲ್ ಮತ್ತು ಚೆಸ್ಟ್. ಇನ್ನು ನಮಗೆ ಬೇಕಾದದ್ದು ವೇಸ್ಟ್, ಇದು ವಿಡ್ತ್ ಇರೋದು ಇಲ್ಲಿ. ಇದಕ್ಕಿಂತ ಮುಂಚೆ ನಾವು ವೇಸ್ಟ್ ಇದು ಲೆಂತನ್ನು ಮಾರ್ಕಿಂಗ್ ಮಾಡಬೇಕು. ವೇಸ್ಟ್ ಇದು ಆಗ ನಾವು ನೋಡಿದ್ದು ಯಾಕೆ? ಆಗ ನಾವು ನೋಡಿದ್ದು ಎಷ್ಟು ನಮಗೆ ಚಾರ್ಟ್ ಪೇಪರ್ ತೆಗಿಬೇಕು, ಅದಕ್ಕಾಗಿ ಮಾತ್ರ. ಈಗ ನಾವು ಮಾಡ್ತಿರೋದು ನಮಗೆ ಆ ಎ ಪಾರ್ಟ್, ಇದು ಬೇಬಿ ಫ್ರಾಕಿನ ಎ ಪಾರ್ಟನ್ನು ಕಟ್ ಮಾಡಲಿಕ್ಕಾಗಿ. ಅದಕ್ಕಾಗಿ ನಾವೀಗ ಮಾರ್ಜಿನ್ ಲೈನ ಇಡಬೇಕು. ನೋಡಿ, ಇಲ್ಲಿ ಮಾರ್ಜಿನ್ ಲೈನ್ ಉಂಟಲ್ಲ, ಈ ಮಾರ್ಜಿನ್ ಲೈನ್ ಮೇಲೆ ಇಟ್ಕೊಂಡು ಇಲ್ಲಿಗೆ ನನಗೆ ಬೇಕಾದದ್ದು ಇಲ್ಲಿ ಕಟ್ಟಿಂಗ್ ಮೆಷರ್ಮೆಂಟಲ್ಲಿ 9 ಉಂಟು, ಅದನ್ನು ಮಾರ್ಕ್ ಮಾಡ್ತೇನೆ. ಮಾರ್ಕ್ ಮಾಡಿದ ನಂತರ ಇಲ್ಲಿ ವೇಸ್ಟ್ ಇದು ವಿಡ್ತ್, ಇಲ್ಲಿ ಇರೋದು 6.25. ಇಲ್ಲಿಂದ ಈ ಮಾರ್ಕಿಂಗ್ ಆದ ನಂತರ ಸ್ಟ್ರೈಟ್ ಇಟ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಇಲ್ಲಿ ಒಂದೇ ಥರ ಇರಬೇಕು. ಈ ಸ್ಟೀಲ್ ಮತ್ತು ಫೋಲ್ಡಿಂಗ್ 6.25 ಇಲ್ಲಿಗೆ ಆಗ್ತದೆ. ಒಂದು ಸ್ಟ್ರೈಟ್ ಲೈನ್ ಎಳೆಯುವ. ಇಲ್ಲಿಗೆ 6.25 ಆಯಿತು. ಓಕೆ, ಇನ್ನು ಇದನ್ನು ಮತ್ತು ಇದನ್ನು ಸ್ಟ್ರೈಟ್ ಇದರಲ್ಲಿ ಜಾಯಿಂಟ್ ಮಾಡಿದರೆ ಆಯಿತು. ಸ್ವಲ್ಪ ಒಂದೇ ರೀತಿ ಇರ್ಬೋದು, ಇಲ್ಲದ್ರೆ ಸ್ವಲ್ಪ ಸ್ಲ್ಯಾಂಟಿಂಗ್ ಸಿಗ್ಬೋದು. ಇನ್ನು ಕೆಲವರಿಗೆ ತುಂಬ ಸ್ಲ್ಯಾಂಟಿಂಗ್ ಸಿಗ್ಬೋದು. ಅದು ನಿಮ್ಮ ಮಕ್ಕಳ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಇದಿಷ್ಟು ನಮಗೆ ಆಯಿತು. ಇದರಲ್ಲಿ ನಮಗೀಗ ಶೋಲ್ಡರ್ ಲೈನ್ ಆಯಿತು, ಆರ್ಮೋಲ್ ಲೈನ್ ಆಯಿತು. ಇಲ್ಲಿ ನಮಗೀಗ ಶೋಲ್ಡರ್ ಲೈನ್ ಆಯಿತು, ಆರ್ಮೋಲ್ ಲೈನ್ ಆಯಿತು, ಚೆಸ್ಟ್ ಲೈನ್ ಆಯಿತು, ವೇಸ್ಟ್ ಇದು ವಿಡ್ತ್ ಲೈನ್ ಆಯಿತು. ಲೆಂತ್ ಲೈನ್ ನಾವು ಇಲ್ಲಿ ಲೈನ್ ಹಾಕಲಿಲ್ಲ, ಅದರ ಅಗತ್ಯ ಇಲ್ಲ ನಮಗೆ. ಹಾಗೆ ಈಗ ಇಟ್ಕೊಂಡು ಜಸ್ಟ್ ಮಾರ್ಕಿಂಗ್ ಮಾಡಿದ್ದೇವೆ ಅಷ್ಟೇ. ಇನ್ನು ನಾವು ಇದಕ್ಕೆ ನೆಕ್ಕಿದು ಬ್ರಾಡ್ ಇಲ್ಲಿ 1.25, ಇಲ್ಲಿಂದ ಇಲ್ಲಿಗೆ ನಾವು 1.25 ಮಾರ್ಕ್ ಮಾಡುವ. ಇದೇ ಮಾರ್ಜಿನ್ ಮೇಲೆ ಇಟ್ಕೊಂಡೆ ಆಗ ನಾವು ಮಾರ್ಜಿನ್ ಲೈನ್ ಮಾಡಿದ್ದೇವೆ. ಅದು ಶೋಲ್ಡರ್ ಮಾರ್ಕಿಂಗ್ ಆದಾಗ ಅದು ಶೋಲ್ಡರ್ ಲೈನ್ ಆಯಿತು. ಇದೇ ಈಗ ಶೋಲ್ಡರ್ ಲೈನ್ ಮೇಲೆ ನಾವು ಮೆಷರ್ಮೆಂಟ್ ಟೇಪ್ ಇಟ್ಟು 1.25 ಇದು ಮೆಷರ್ಮೆಂಟ್ ತೆಗಿಬೇಕು. ಇಲ್ಲಿ 1.25 ಆಗ್ತದೆ. ಇದು ನೆಕ್ಕಿದು ವಿಡ್ತ್ ಆಯಿತಾ, ನೆಕ್ಕಿದು ವಿಡ್ತ್ ಎಲ್ಲಿ 1.25 ಆಗ್ತದೆ ಅಲ್ಲಿಗೆ ನಾನು ಮಾರ್ಕ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಇರೋದು ಇಲ್ಲಿ ಫ್ರಂಟ್ ಡೀಪ್. ಫ್ರಂಟ್ ಡೀಪ್ ನನ್ನದು 2 3/4. ಈಗ ನೋಡಿ, ಇಲ್ಲಿ ನಾನು ಇಡುವಾಗ ಎಲ್ಲಿ ಇಟ್ಟಿದ್ದೇನೆ? ಈ ಮಾರ್ಜಿನ್ ಲೈನ್ ಮೇಲೆ ಇಟ್ಟಿದ್ದೇನೆ. ಅದು ಬಿಟ್ಟು ಮೇಲೆ ಇಡಲಿಲ್ಲ. ನಾವು ಮಾರ್ಜಿನ್ ಲೈನ್ ಹಾಕಿದ ನಂತರ ನಾವು ನಮ್ಮದು ಯಾವುದೆಲ್ಲ ಲೆಂತ್ ಲೈನ್ ಬರ್ತದೆ ಅದನ್ನೆಲ್ಲ ನಾವು ಈ ಮಾರ್ಜಿನ್ ಲೈನ್ ಮೇಲೇ ಇಡಬೇಕು. ಅದು ಬಿಟ್ಟು ಇಲ್ಲಿ ಇಡೋದಲ್ಲ, ಇದು ರಾಂಗ್ ಆಗ್ತದೆ. ಮೇಲೆ ಇಡೋದಲ್ಲ, ಎಲ್ಲಿ ನಿಮಗೆ ಮಾರ್ಜಿನ್ ಲೈನ್ ಬರ್ತದೆ ಅಲ್ಲಿಟ್ಟು 2.25 ಇಲ್ಲಿಗೆ ಆಗ್ತದೆ. ಒಂದು ಸ್ಟ್ರೈಟ್ ಲೈನ್ ಎಳಿತೇನೆ. ಓಕೆ, ನಂತರ ಇಲ್ಲಿ ನೋಡಬೇಕು 2.25 ಉಂಟಾ ಅಂತ. ಮೇಲೆ ನಾವು 2.25 ಹಾಕಿದ್ದು ಅದೇ ಮಾರ್ಕನ್ನು ಇಲ್ಲಿ ಕೂಡ ಒಮ್ಮೆ ನೋಡಬೇಕು, ಸರಿ ಉಂಟಾ. ಸರಿ ಇರ್ತದೆ. ಒಂದು ವೇಳೆ ನಿಮ್ಮ ಲೈನೆಲ್ಲ ಓರೆ ಆದರೆ ಇರುವ ಚಾನ್ಸಸ್ ಇರುವುದಿಲ್ಲ. ಈಗ ಇದರಲ್ಲಿ ಸರಿ ಉಂಟು. ಇಲ್ಲಿಂದ ಇಲ್ಲಿಗೆ ಇನ್ನು ನಾನು ಲೈನ್ ಎಳಿತೇನೆ. ಇದು ನಾವೀಗ ಫ್ರಂಟಿದು ಮಾರ್ಕ್ ಮಾಡಿದ್ದು ಇಷ್ಟು. ಇನ್ನು ಬ್ಯಾಕಿದು ನನ್ನದು 1.25. ಇಲ್ಲಿಂದ ಇಲ್ಲಿಗೆ 1.25. ಇಲ್ಲಿಂದ ಇದೇ ಲೈನ್ ಯಾವುದು ಫ್ರಂಟಿದು ಡೀಪ್ ನಾವು ಮಾರ್ಕ್ ಮಾಡಿದ್ದೇವಲ್ಲ ಅದೇ ಲೈನ್ ಮೇಲೆ ಇಟ್ಟು ಡೌನಿಗೆ 1.25 ಇಲ್ಲಿಗೆ ಆಗ್ತದೆ. ಡೀಪ್ ಸೇಮ್, ಬ್ರಾಡ್ ಸೇಮ್. ಬ್ಯಾಕ್ ಮತ್ತು ಫ್ರಂಟಿದು ಬ್ರಾಡ್ ಸೇಮ್. ಓಕೆ, ಇದಿಷ್ಟು ಆಯಿತು. ಇನ್ನು ಇದಕ್ಕೆಲ್ಲ ಶೇಪ್ ಕೊಡಲಿಕ್ಕೆ ಉಂಟು. ಮೊದಲು ನಾವು ನಿಮ್ಮ ಮಕ್ಕಳು ತೋರ ಇದ್ದರೆ
ಅಂತ ಸ್ವಲ್ಪ ಏಜಿಗಿಂತ ಹೆವಿ ಇದ್ದರೆ ಅಂಥವರು ಈ ಹಾರ್ಮೋನ್ ಲೈನಿಗೆ ಕೆಳಗೆ 1/4 ಇಂಚ್ ತೆಗೆದ್ರೆ ಸಾಕಾಗ್ತದೆ. ಮತ್ತು ಅವರು ಸರಿಯಾಗಿದ್ದಾರೆ ಹಾಗೆ ಅಂತಿದ್ದರೆ ಅರ್ಧ, ಈ ಮಾರ್ಜಿನ್ ಲೈನ್ಗಿಂತ ಅರ್ಧ ಇಂಚ್ ಕೆಳಗೆ ಈ ಮಾರ್ಜಿನ್ ಲೈನ್ನಿಂದ ಹಾರ್ಮೋನ್ ಲೈನ್ ಎಳೆದಿದ್ದೇವಲ್ಲ ಆ ಲೈನ್ ಮೇಲೆ ಒಂದು ಅರ್ಧ ಇಂಚ್ ನಾವು ಈಗ ಮಾರ್ಕ್ ಮಾಡಬೇಕು. ಆ ಮಾರ್ಕನ್ನು ನೆಕ್ಕಿನ ವಿಡ್ತ್ನ ಮಾರ್ಕಿನ ಪಾಯಿಂಟ್ ಒಟ್ಟಿಗೆ ಹೀಗೆ ಸ್ಲ್ಯಾಂಟಿಂಗ್ ಆಗಿ ಲೈನ್ ಹಾಕಬೇಕು. ಓಕೆ, ಇದಾಗಿರ್ತದೆ ಶೋಲ್ಡರ್ ಡ್ರಾಪ್. ಇದು ಹೆವಿ ಸೈಜ್ ಇದ್ದವರು ಇಲ್ಲಿಂದ ಇಲ್ಲಿಗೆ 1/4 ಇಂಚ್, ಇಲ್ಲಿಂದ ಇಲ್ಲಿಗೆ 1/4 ಇಂಚ್. ನಾರ್ಮಲ್ ಸೈಜ್ ಆದರೆ ಅವರು ಅರ್ಧ ಇಂಚ್ ತೆಗಿಬೇಕು. ಇನ್ನು ಇಲ್ಲಿ ನಾವು ಇಲ್ಲಿ ನೀವು ಏನು ನೋಡಬೇಕಂದ್ರೆ ಇಲ್ಲಿ ಎಷ್ಟು ಉಂಟು ನೋಡಬೇಕು. ಇಲ್ಲಿಂದ ಇಲ್ಲಿಗೆ ಇಲ್ಲಿ 2, ಸೇಮ್ ನೀವು ಇಲ್ಲಿಂದ ಇಲ್ಲಿಗೆ 2 ಇಂಚನ್ನು ಇಟ್ಕೊಂಡು ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಉಂಟು ಅಂತ ನೋಡಿ ಸೇಮ್ ಅದನ್ನು ಇಲ್ಲಿ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಈ ಪಾಯಿಂಟನ್ನು, ಈ ಸ್ಟೀಲಿದು ಪಾಯಿಂಟ್ ಇದರ ಮೇಲೆ ಈಗಿಡಿ ಇಟ್ಟು 3/4 ಇಂಚ್ ಇಲ್ಲಿಗೆ ಆಗ್ತದೆ. ಓಕೆ, ಓರೆ ಒಂದು ನಾವು ಲೈನ್ ಮಾರ್ಕ್ ಮಾಡಬೇಕು. ಹೇಗೆ ಹಿಡಿದಂತ ಹೇಳಿದ್ದೇನೆ, ಈ ಸ್ಟೀಲಿದು ಪಾಯಿಂಟನ್ನು ಈ ಪಾಯಿಂಟೊಟ್ಟಿಗೆ ಓರೆಯಾಗಿಟ್ಟು 3/4 ಇಂಚ್, ಅರ್ಧ ಇಂಚ್ ಅಲ್ಲ, ಅರ್ಧಕ್ಕಿಂತ ಜಾಸ್ತಿ. 3/4 ಇಂಚ್ ಅಂದರೆ 3/4 ಇಂಚ್, 3/4 ಇಂಚ್ ಅಂದರೆ 3/4 ಇಂಚ್ ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ ನಂತರ ಈಗ ಒಂದು ನಾವು ಕರ್ವ್ ಶೇಪ್ ಕೊಡೋದು. ನಿಮ್ಮ ಹತ್ರ ಇಂಥ ಸ್ಕೇಲ್ ಇದ್ದರೆ ಈ ಸ್ಕೇಲಿನ ಈ ಫ್ರೆಂಚ್ ಕರ್ವ್ ಅಂತ ಹೇಳ್ತಾರೆ ಇದಕ್ಕೆ, ಈ ಸ್ಕೇಲಿನ ಒಂದು ಇದರಲ್ಲಿ ನಿಮಗೆ ಶೇಪ್ ಕೊಡ್ಬೋದು. ಕೊಡುವಾಗ ಒಂದು ಅರ್ಧ ಇಂಚ್ ಇಲ್ಲಿ ಕೆಳಗಿಂದ ಸ್ಟಾರ್ಟ್ ಮಾಡಿ. ಇದು ಈ ಮಿಡಲಿಂದ ಅರ್ಧ ಇಂಚ್ ಕೆಳಗೆ ಇಲ್ಲಿಗೆ, ಇಲ್ಲಿ ಕೂಡ ಅರ್ಧ ಇಂಚ್ ಈ ಕೆಳಗೆ ಬರಬೇಕು. ಈ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚ್ ಡೌನ್ ಮಾಡಿ, ನಂತರ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಒಳಗಡೆ ತೆಗೆದು ಇದರಲ್ಲಿ ಹೀಗೆ ಶೇಪ್ ಕೊಡಿ. ಒಂದು ರೌಂಡ್ ಶೇಪ್. ಒಂದು ವೇಳೆ ನಿಮ್ಮ ಫ್ರೆಂಚ್ ಕರ್ವ್ ಇದ್ದರೆ ಈ 2 ಪಾಯಿಂಟ್ ಹೀಗೆ ಆಗುವಾಗ ರೀತಿಯಲ್ಲಿ ನೀವು ಈ ಪಾಯಿಂಟ್ ಮತ್ತು ಇದು ಟಚ್ ಆಗಿ ಇದಕ್ಕೆ ಹೋಗಬೇಕು. ಈ ರೀತಿ ನೀವು ಅಡ್ಜಸ್ಟ್ ಮಾಡಿ ಲೈನ್ ಎಳಿಬೇಕು. ಇಲ್ಲಿಂದ ಈ ನಾವು ಒಂದು 3/4 ಇಂಚಷ್ಟು ತೆಗೆದು ಅಲ್ಲಿಗೆ ಟಚ್ ಆಗಿ ಇಲ್ಲಿಗೆ ಹೋಗಬೇಕು. ಈ ರೀತಿ. ಓಕೆ, ನಿಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸಿಗ್ತದೆ ಅಂತ ನೋಡಿ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ಮಾರ್ಕ್ ಮಾಡಿ. ಆನಂತರ ಅರ್ಧ ಇಂಚು ಡೌನ್, ಇಲ್ಲಿ ಅರ್ಧ ಇಂಚು ಒಳಕ್ಕೆ, ಮತ್ತು ಈ ಶೇಪನ್ನು ನೀವು ಇಲ್ಲಿ ತೆಗೆದ್ರಾಯ್ತು. ಓಕೆ, ಇದಾಗಿರ್ತದೆ ಹಾರ್ಮೋಲ್ ಶೇಪ್. ಬೇರೆ ಇಲ್ಲಿ ಸ್ಟ್ರೈಟ್ ಬಂದು ಹೀಗೆ ಕರ್ವ್ ಕೊಡಲಿಕ್ಕೆ ಇರ್ತದೆ. ಅದನ್ನ ಹತ್ರ ಈ ಥರ ಕಟ್ಟಿಂಗ್ ಮಾಡುವಾಗ ಹೇಳ್ತೇನೆ. ಇನ್ನು ಬ್ಯಾಕಿಗೆ ಸೇಮ್ ನಾವು ಅರ್ಧ ಇಂಚಷ್ಟು ತೆಗೆಯುವ. ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಉಂಟು ಇಲ್ಲಿ ಈ ಪಾಯಿಂಟಿಂದ ಮೇಲೆಗೆ ಅರ್ಧ ಇಂಚ್ ಈ ರೀತಿ. ಸೇಮ್ ಇಲ್ಲಿ ಕೂಡ ಅರ್ಧ ಇಂಚ್. ಓಕೆ, ಇನ್ನು ಯು ಶೇಪ್. ಇದು ಕೂಡ ನಿಮಗೆ ಶೇಪೆಲ್ಲ ನಿಮಗೆ ಫಸ್ಟಿಗೆ ಹಾಕುವಾಗ ಸ್ವಲ್ಪ ಕಷ್ಟ ಆಗ್ಬೋದು, ನಂತರ ನಿಮಗೆ ಈಸಿ ಆಗ್ತಾ ಬರ್ತದೆ. ಇದೊಂದೊಂದು ಇದರ ಮಿಡಿಲ್, ಇಲ್ಲಿಂದ ಇಲ್ಲಿಗೆ ಮಿಡಿಲ್ ಎಲ್ಲಿ ಬರ್ತದೆ ಅಂತ ನೋಡಿ ಅಲ್ಲಿಂದ ಹೀಗೆ ಸ್ಟಾರ್ಟ್ ಮಾಡಿ ರೌಂಡ್ ಮಾಡಲಿಕ್ಕೆ. ಸೇಮ್ ಇದರದ್ದು ಕೂಡ ಅದೇ ರೀತಿ. ಯಾವ ರೀತಿ ಮಿಡಿಲ್ ಅಂತ ಹೇಳ್ತೇನೆ. ಫ್ರಂಟ್ ಇದು ಇಲ್ಲಿಂದ ಹೀಗೆ ಮಿಡಿಲ್ ತೆಗೀರಿ, ಇಲ್ಲಿಗೆ ಬರ್ತದೆ. ನಂತರ ಶೇಪ್ ಇದನ್ನು ತಾಗಿ ಸ್ವಲ್ಪ ರೌಂಡ್ ಥರ ಹೋದರೆ ಆಯಿತು. ಇದು ಎರಡು ಕೂಡ ರೌಂಡೇ ನೆಕ್ ಮಾಡುತ್ತಿಲ್ಲಿ. ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ರೌಂಡೇ ಉಂಟು. ಈಗ ಇದು ಬ್ಯಾಕ್ ಇದು ನೆಕ್, ಇದು ಫ್ರಂಟ್ ಇದು ನೆಕ್. ಇಲ್ಲಿಂದ ಇಲ್ಲಿಗೆ ಫ್ರಂಟ್, ಇಲ್ಲಿಂದ ಇಲ್ಲಿಗೆ ಬ್ಯಾಕ್. ಇನ್ನು ಇಲ್ಲಿ ನಮಗೆ ಒಂದು ಶೇಪ್ ಕೊಡಲಿಕ್ಕಿದೆ. ಇದು ವೆರಿ ಇಂಪಾರ್ಟೆಂಟ್. ಈ ಶೇಪ್ ಇಲ್ಲದಿದ್ದರೆ ನಮ್ಮ ಫ್ರಾಕಿದು ಫಿನಿಶಿಂಗ್ ಸರಿ ಬರಲ್ಲ. ಇಲ್ಲಿಂದ ಇಲ್ಲಿಗೆ ನಾವೊಂದು 3/4 ಇಂಚ್ ತೆಗಿತಾ ಇದ್ದೇನೆ. ಈ 3/4 ಇಂಚ್ ಮಾರ್ಕ್ ಮಾಡಿ. ಇಲ್ಲಿಂದ ಈ ವೇಸ್ಟ್ ಇದು ವಿಡ್ತ್ ಉಂಟಲ್ಲ ಎಂಡ್ ಆಗ್ತದೆ, ಅಲ್ಲಿಂದ ಈ ಮೇಲ ಕಡೆಗೆ ಈ ಲೈನ್ ಹೋಗಿದೆಯಲ್ಲ ಅದರಲ್ಲಿ 3/4 ಇಂಚ್ ಮಾರ್ಕ್ ಮಾಡಿ. ಆನಂತರ
ಶೋಲ್ಡರ್ ಉಂಟಲ್ಲ, ಈ ಶೋಲ್ಡರ್ ಇದು ರಫ್, ಇದಕ್ಕೆ ಯಾವುದು ಕ್ಯಾಲ್ಕುಲೇಷನ್ ಬೇಡ. ಒಂದು ಕೈಯಲ್ಲಿ ಹೀಗೆ ಎಳೆದು ಸ್ವಲ್ಪ ಇಲ್ಲಿಯವರೆಗೆ ಒಟ್ರಾಸಿ ಈ ಶೋಲ್ಡರಿನ ಮಧ್ಯಭಾಗ ಅಂತ ಹೇಳ್ಬೋದು. ಇದುಂಟಲ್ಲ ಇದರ ಮಧ್ಯಭಾಗ ಇಲ್ಲಿ ಆಗ್ತದೆ. ಇಲ್ಲಿಗೆ ನಾವು ಹೀಗೆ ಮಾರ್ಕ್ ಮಾಡಿ ಇಲ್ಲಿ ಆಗ್ತದೆ ಅದನ್ನು ಮತ್ತು ಇದನ್ನು ಸ್ಲ್ಯಾಂಟಿಂಗ್ ಆಗಿ ಒಂದು ಸ್ಕೇಲಲ್ಲಿ ಶೇಪ್ ಕೊಟ್ಟರೆ ಆಯಿತು. ಮತ್ತು ಕಟ್ಟಿಂಗ್ ಮಾಡುವಾಗ ಇದು ಸ್ವಲ್ಪ ಬ್ಲೆಂಡ್ ಆದ ರೀತಿಯ ಪಾಯಿಂಟ್ ಬರೋದು ಬೇಡ, ಈ ರೀತಿ ಪಾಯಿಂಟ್ ಬರೋದು ಬೇಡ, ಇದು ಬ್ಲೆಂಡ್ ಆಗಲಿ, ಹೀಗೆ ಕರ್ವ್ ಶೇಪ್ ಥರ ಬೆಂಡಾಗಿ ನೀವು ಕಟ್ ಮಾಡಿ ತಗೊಳ್ಳಿ. ಇದಿಷ್ಟು ಮಾರ್ಕಿಂಗ್ ಆಯಿತು. ಇನ್ನು ನಾನು ಇದರ ಕಟ್ಟಿಂಗ್ ಹೇಗೆ ಮಾಡೋದಂತ ನೋಡುವ. ಇನ್ನೊಮ್ಮೆ ಬೇಕಾದರೆ ಇದರ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲು ಚಾರ್ಟ್ ಪೇಪರ್ ಹೇಗೆ ತೆಗೆದ ಅಂದರೆ, ಎಷ್ಟು ನಮಗೆ ವೇಸ್ಟಿದು ಲೆಂತ್ ಬರ್ತದೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಚಾರ್ಟ್ ಪೇಪರ್ ಇಲ್ಲಿಂದ ಇಲ್ಲಿವರೆಗೆ ಇರಬೇಕು. ನಂತರ ಅದನ್ನು ನೀವು 4 ಫೋಲ್ಡ್ ಮಾಡಿ, 1 2 3 4 ಫೋಲ್ಡ್ ಮಾಡಿದ ನಂತರ ಇಲ್ಲಿ ನಿಮಗೆ ಫುಲ್ಲು ಹೀಗೆ ಬಂದ್ ಸೈಡ್ ಬರ್ತದೆ, ಫೋಲ್ಡ್ ಸೈಡ್. ಈ ಫೋಲ್ಡ್ ಸೈಡ್ ನೀವಿರುವ ಸೈಡಲ್ಲಿ ಇರಬೇಕು. ಇದರ ವಿಡ್ತ್ ಎಷ್ಟು ಇರಬೇಕಂದರೆ, ಚೆಸ್ಟಿನ ಮತ್ತು ವೇಸ್ಟಿನ ವಿಡ್ತ್ ಉಂಟಲ್ಲ, ಚೆಸ್ಟ್ ಮತ್ತು ವೇಸ್ಟಿನ ವಿಡ್ತಲ್ಲಿ ಯಾವ ನಂಬರ್ ದೊಡ್ಡದುಂಟು ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದು ಸಾಕ್ತದೆ, ಅದು ಇಲ್ಲಿಂದ ಇಲ್ಲಿಯವರೆಗೆ. ನಂತರ ನಾವು ಫಸ್ಟ್ ಹಾಕೋದೊಂದು ಮಾರ್ಜಿನಲ್ಲಿ, ಯಾಕೆಂದರೆ ನಮ್ಮ ಕ್ಲೋತ್ ಅಥವಾ ಚಾರ್ಟ್ ಪೇಪರ್ ಆಚೀಸಿದರೆ ಈ ಮಾರ್ಜಿನ್ ಲೈನ್ ಫುಲ್ಲು ಸರಿ ಮಾಡಿ ಕೊಡ್ತದೆ. ಆ ನಂತರ ಆ ಮಾರ್ಜಿನ್ ಮೇಲೇ ನಾವು ಹಾಕಬೇಕಾದದ್ದು ಶೋಲ್ಡರ್ನ ಮಾರ್ಕ್, ಇಲ್ಲಿಂದ ಇಲ್ಲಿಯ ತನಕ. ನಂತರ ಇಲ್ಲಿಂದ ಶೋಲ್ಡರ್ ಆದ ಮಾರ್ಕಿಂಗ್ ಆದ ನಂತರ ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ ಸ್ಟ್ರೈಟ್ ಲೈನ್ ಇಡುವಾಗ, ಹಾರ್ಮೋಲ್ ಇದು ಇಲ್ಲಿ ಇಡ್ಬೋದಲ್ಲ, ಈ ಮಾರ್ಜಿನ್ ಲೈನ್ ಮೇಲೇ ಇಡಬೇಕು. ಆನಂತರ ಇಲ್ಲಿ ಎಲ್ಲಿ ಹಾರ್ಮೋಲ್ ಎಂಡ್ ಆಗ್ತದೆ ಆ ಲೈನಿನ ಆಪೋಸಿಟ್ ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಚೆಸ್ಟ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಬೇಕು. ನಂತರ ವೇಸ್ಟಿದು ಲೆಂತ್ ಅಂದರೆ ಫಸ್ಟ್ ಬರ್ದ ಮೆಷರ್ಮೆಂಟಲ್ಲಿ ಫಸ್ಟ್ ಇರೋದು ಎ ಪಾರ್ಟಲ್ಲಿ ವೇಸ್ಟಿದು ಲೆಂತ್, ಅದು ಇಲ್ಲಿಂದ ಇಲ್ಲಿವರೆಗೆ ಎಲ್ಲಿಗೆ ಹಾಕ್ತದೆ ಅಂತ ನೋಡಿ ಒಂದು ಮಾರ್ಕ್ ಮಾಡಿ. ಅದೇ ಸೈಡ್ನ ಮೆಷರ್ಮೆಂಟ್ ಟೇಪ್ ಇಲ್ಲಿಂದ ಇಲ್ಲಿವರೆಗೆ ವೇಸ್ಟಿದು ವಿಡ್ತನ್ನು ಮಾರ್ಕ್ ಮಾಡಿದರೆ ಆಯಿತು. ನಂತರ ಹಾರ್ಮೋಲಲ್ಲಿ ಮೊದಲು ನಮಗೆ ಇಲ್ಲಿರೋದು ಇಲ್ಲಿ ಎಷ್ಟುಂಟು, ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಎಷ್ಟುಂಟು ಸೇಮ್ ಅದನ್ನು ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡೋದು. ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚ್ ಡೌನಿಗೆ, ಇಲ್ಲಿಂದ ಇಲ್ಲಿ ಅರ್ಧ ಇಂಚು ಒಳಕ್ಕೆ ತೆಗೀರಿ. ನಂತರ ಇಲ್ಲಿಂದ ನಂತರ ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ನಾವು ತೆಗಿಬೇಕು. ಈ ಪಾಯಿಂಟಿಂದ ಯಾವ ರೀತಿ ತೆಗೆಯೋದು ಅಂತ ವಿಡಿಯೋದಲ್ಲಿ ಹೇಳಿದ್ದೇನೆ, ಇದಕ್ಕಿಂತ ಸ್ವಲ್ಪ ಮುಂದೆ ಇದು ಮಾರ್ಕಿಂಗ್ ಮಾಡುವಾಗ ಹೇಳಿಕೊಟ್ಟಿದ್ದೇನೆ. ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ತೆಗೆದು ಇದು ಈ ಲೈನ್ ಈ ಮೂರು ಕೂಡ ಬ್ಲೆಂಡ್ ಆಗುವ ರೀತಿಯಲ್ಲಿ ಇಂಥ ಸ್ಕೇಲ್ ಇದ್ದರೆ ಇದನ್ನು ಯೂಸ್ ಮಾಡಿ, ಇಲ್ಲದಿದ್ದರೆ ಜಸ್ಟ್ ಕೈಯಲ್ಲಿ ಒಂದು ಯು ಶೇಪ್ ಥರ ಕೊಟ್ಟರೆ ಆಗ್ತದೆ. ಇನ್ನು ನೆಕ್ಕಿಗೆ ಬರುವ, ನೆಕ್ಕಿಗಿಂತ ಮುಂಚೆ ಇಲ್ಲಿ ಇದೊಂದು ಲೈನ್ ಕಾಣ್ತಾನಲ್ಲ, ಇದು ಶೋಲ್ಡರ್ ಡ್ರಾಪ್. ಈ ಶೋಲ್ಡರ್ ಡ್ರಾಪ್ ಹೆವಿ ಮಕ್ಕಳು ಸ್ವಲ್ಪ ಹೆಲ್ದಿಯಾಗಿದ್ದರೆ ಅವರು ಇಲ್ಲಿಂದ ಇಲ್ಲಿವರೆಗೆ ಒಂದು 1/4 ಇಂಚ್ ತೆಗೆದ್ರೆ ಸಾಕು. ನಾನಿಲ್ಲಿ ಅರ್ಧ ಇಂಚ್ ತೆಗೆದಿದ್ದೇನೆ, ಇಲ್ಲಿಂದ ಈ ಮಾರ್ಜಿನ್ ಲೈನಿಂದ ಇಲ್ಲಿಗೆ. ಇಲ್ಲಿಂದ ಈ ನೆಕ್ಕಿದು ವಿಡ್ತ್ ಎಷ್ಟು ಬರ್ತದೆ ಆ ಪಾಯಿಂಟಿಗೆ ಹಾರ್ಮೋಲ್ ಆದ ನಂತರ ನಾವು ಮೊದಲು ನಾನು ಇಲ್ಲಿ ನೆಕ್ ಮಾಡಿದ್ದು, ನಂತರ ನಾನು ಇಲ್ಲಿ ಹಾರ್ಮೋಲಿಗೆ ಹೋದದ್ದು. ಇನ್ನು ನಾನು ಈ ಹಾರ್ಮೋಲಿಗೆ ಹೇಳ್ತೇನೆ, ಇದು ನೆಕ್ಕಿದು ಹೇಳ್ತೇನೆ. ನೆಕ್ಕಿದು ವಿಡ್ತ್ ಎಷ್ಟು ಉಂಟು ಅದು ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡಬೇಕು. ಅದು ಕೂಡ ಈ ಲೈನ್ ಮೇಲೇ, ಯಾವುದು ಮಾರ್ಜಿನ್ ಲೈನ್ ಅಂತ ಮೊದಲು ನಾವು ಹಾಕಿದ್ದೇವೆ ಆ ಲೈನ್ ಮೇಲೇ ಇಲ್ಲಿಂದ ಇಲ್ಲಿವರೆಗೆ ನನ್ನದು 1/4. ನಂತರ ಫ್ರಂಟ್ ನೆಕ್ ಇಲ್ಲಿಂದ ಇಲ್ಲಿವರೆಗೆ ಸ್ಟ್ರೈಟ್ ಒಂದು ಬಾಕ್ಸ್ ಬರ್ತದೆ. ಆನಂತರ ಇಲ್ಲಿ ಅದೇ ಲೈನ್ ಮೇಲೆ ಎಲ್ಲಿ ನಾವು ಫ್ರಂಟಿಗೆ ಡೀಪಿಗೆ ಲೈನ್ ಹಾಕಿದ್ದೇವೆ ಅದೇ ಲೈನ್ ಮೇಲೇ ಇಲ್ಲಿಂದ ಇಲ್ಲಿಟ್ಟು 1/4 ಅಂದರೆ ಬ್ಯಾಕಿದು ಡೀಪ್ ನಿಮ್ಮದು ಎಷ್ಟು ಉಂಟು ಅಷ್ಟು. ನಂತರ ಇಲ್ಲಿ ಒಂದು ಬಾಕ್ಸ್, ಈ ರೀತಿ 2 ಬಾಕ್ಸ್ ಸಿಗ್ತದೆ, ಇದು ಫ್ರಂಟಿದು ಇದು ಬ್ಯಾಕಿದು. ನಂತರ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಅರ್ಧ ಇಂಚು ಇಟ್ಕೊಂಡಿದ್ದೇನೆ, ಮತ್ತೊಂದು ಯು ಶೇಪ್ ಕೊಟ್ಟಿದ್ದೇನೆ. ಸೇಮ್ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚ್ ಶೇಪ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಡ್ರಾಪ್ ಅಂತ, ಇದು ಹೆವಿ ಸೈಜ್ ಇದ್ದವರು ನೆಕ್ಸ್ಟ್ ಶೋಲ್ಡರ್ ಡ್ರಾಪಲ್ಲಿ ಹೆಲ್ದಿ ಸೈಜ್ ಇದ್ದವರು 1/4 ಇಂಚ್ ತೆಗೆದ್ರೆ ಸಾಕಾಗ್ತದೆ. ನಾನಿಲ್ಲಿ ಅರ್ಧ ಇಂಚ್ ತೆಗೆದಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಎಲ್ಲಿ ಹಾರ್ಮೋಲ್ ಲೈನ್ ಸ್ಟಾರ್ಟ್ ಆಗ್ತದೆ ಅದರ ಕೆಳಗೆ ಸ್ವಲ್ಪ ಕೆಳಗೆ ಈ ಶೋಲ್ಡರ್ ಲೈನಿಂದ
ಹಿಡ್ದು ಇಲ್ಲಿವರೆಗೆ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿ, 1/4 ಅಥವಾ ಅರ್ಧ ಇಂಚ್ ಮಾರ್ಕ್ ಮಾಡಿ, ಈ ಮಾರ್ಕಿಂಗ್ ಮಾಡಿದ್ದನ್ನು ಇದರ ಜೊತೆಯಲ್ಲಿ ನೆಕ್ಕಿನ ವಿಡ್ತಿಯಲ್ಲಿ ಎಂಡ್ ಆಗ್ತದೆ, ಆ ಜೊತೆಯಲ್ಲಿ ಒಂದು ಸ್ಲ್ಯಾಂಟಿಂಗ್ ಲೈನ್ ಬರ್ತದೆ. ನಂತರ ವೇಸ್ಟ್ ವಿಡ್ತ್ ಶೇಪ್ ಇಲ್ಲಿಂದ ಇಲ್ಲಿಗೆ 3/4 ಇಂಚಷ್ಟು ಮಾರ್ಕ್ ಮಾಡಿ, ಅನಂತರ ಅದನ್ನು ಈ ಶೋಲ್ಡರ್ನ ಮಧ್ಯಭಾಗದ ಏನು ಮೆಷರ್ಮೆಂಟ್ ಬೇಡ, ಜಸ್ಟ್ ಇದರೊಂದು ಮಧ್ಯ ಆದರೆ ಸಾಕು. ಅದು ಇಲ್ಲಿ ಆಗ್ಬೋದು, ಸ್ವಲ್ಪ ಆಚೀಚೆ ಆದರೆ ಏನಾಗಲ್ಲ. ಇಲ್ಲಿಂದ ಹೀಗೆ ಹಿಡೀರಿ, ಇಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ, ನಂತರ ಸ್ಕೇಲಿಂದ ಇದನ್ನು ಜಾಯಿಂಟ್ ಮಾಡುವಾಗ ಇದನ್ನು ಪಾಯಿಂಟ್ ಥರ ಮಾಡಬೇಡಿ, ಒಂದು ಕರ್ವ್ ಶೇಪ್ ಥರ ಹೀಗೆ ಕೊಡಿ. ಇನ್ನು ನಾನು ಇದರ ಕಟ್ಟಿಂಗಲ್ಲಿ ಫಸ್ಟ್ ನನಗೆ ಮಾಡಲಿಕ್ಕೆ ಬ್ಯಾಕಿದು ಮಾತ್ರ, ಬ್ಯಾಕಿಗೆ ಏನು ಕೊಟ್ಟಿದ್ದಾರೆ ಅದಲ್ಲ, ಬ್ಯಾಕಿಗೆ ಏನು ಕೊಟ್ಟಿದ್ದಾರೆ, ಬ್ಯಾಕಿಗೆ ಅಂತ ಅಲ್ಲಿ ಕೊಟ್ಟದ್ದು ಬ್ಯಾಕಿದು ನೆಕ್ ಮಾತ್ರ, ಬೇರೆಲ್ಲ ಸೇಮ್. ನಾವೀಗ ಕಟ್ ಮಾಡ್ತಾ ಬರುವ, ಒಟ್ಟಿಗೆ ಕಟ್ ಮಾಡೋದಿಲ್ಲಿ 4 ಇದುಂಟು, 1 2 3 4, ಕೇವಲ ಬ್ಯಾಕಿದನ್ನು ಮಾತ್ರ ನೆಕ್ಕನ್ನು ಕಟ್ ಮಾಡಿದರೆ ಆಯಿತು ಫಸ್ಟಿಗೆ. ಓಕೆ, ನಂತರ ಶೋಲ್ಡರ್ ಡ್ರಾಪ್ ನೋಡಿ, ಬ್ಯಾಕಿದ ನೆಕ್ ಆಯಿತು ಕಟ್ ಮಾಡಿ, ಶೋಲ್ಡರ್ ಡ್ರಾಪ್ ಆಯಿತು. ಆ ನಂತರ ಹಾಮೋಲ್ ಶೇಪ್ ಕಟ್ ಮಾಡುವಾಗ ನೀವು ಸೀಸರಿದ್ದು ಈ ಭಾಗ ಉಂಟಲ್ಲ ತುದಿಯಲ್ಲಿ ಕಟ್ ಮಾಡ್ತಾ ಬನ್ನಿ, ಸ್ವಲ್ಪ ಮಾಡಿ ಶೇಪಲ್ಲಿ ಇರಬೇಕು. ಹಾಮೋಲ್ ಫುಲ್ ಆದ ನಂತರ ಚೆಸ್ಟ್ ಟು ವೇಸ್ಟ್ ಈ ಶೇಪಿಗೆ ಲಾಸ್ಟ್, ಕೆಳಗೆ ತನಕ ಕೊಂಡೋಗೋ ಅಗತ್ಯ ಇಲ್ಲ. ಇದೇ ನಮಗೆ ಬೇಕಾದ ಶೇಪೇ. ನೋಡಿ ಇಲ್ಲಿ ನೋಡಿ ಅಂತ ಒಂದು ಪಾಯಿಂಟ್ ಥರ ಬರಲಿಲ್ಲ, ಈಗ ಬ್ಲೆಂಡ್ ಹೀಗೆ ಬಂದಿದೆ, ಇದೇ ರೀತಿ ಇರಬೇಕು ಶೇಪ್. ಇನ್ನು ಇದರದ್ದು ಬ್ಯಾಕಿದು ಫುಲ್ ಕಟ್ಟಿಂಗ್ ಆಯಿತು. ಬ್ಯಾಕಿಗೆ ಅಂತ ಇದ್ದದ್ದು ಕೇವಲ ನೆಕ್ ಮಾತ್ರ. ಇನ್ನು ಇದರ ಒಳಗಿದು ಪೀಸ್ ತೆಗೆಯುವ, 2 ಪೀಸ್ ಉಂಟು ಇದರಲ್ಲಿ, ಒಳಗಿದು ಪೀಸ್ ತೆಗಿತೇನೆ. ಇದನ್ನು ಬಿ ಅಂತ ಮಾರ್ಕ್ ಮಾಡಿಡುವ, ಅಂದರೆ ಇದು ಬ್ಯಾಕಿದು ಬಿ, ಇದು ಬೇರೆ ಇಡ್ತೇನೆ ನಾನು. ಅದೇ ರೀತಿ ಉಳಿದದ್ದು ಇಲ್ಲಿ ಕಟ್ ಮಾಡಲಿಕ್ಕಿರೋದು, ಇದು ನಾನು ಬೇರೆಯೇ ದೂರ, ಎಷ್ಟು ದೂರ ನಿಮಗೆ ಆಗ್ತದೆ ಅಷ್ಟು ದೂರ ಟೇಬಲಿಂದ ಆಚೆ ಇಡೀರಿ. ಓಕೆ, ಇದು ಬಿ ಪಾರ್ಟ್, ಇದರದ್ದು ಬ್ಯಾಕಿದೆಲ್ಲ ನಮ್ಮ ಇದು ಈಗ ಕಟ್ಟಿಂಗ್ ಆಯಿತು. ಇನ್ನು ಫ್ರಂಟ್ ಇದು ನಮಗೆ ಬಾಕಿ ಇದ್ದದ್ದು, ಯಾವಾಗಲೂ ಕರ್ವ್ ಶೇಪ್ ಕಟ್ ಮಾಡುವಾಗ ಸೀಸರನ್ನ ತುದಿಯಿಂದ ಕಟ್ ಮಾಡಿ, ಒಳ್ಳೆ ನಿಮಗೆ ಶೇಪ್ ಸಿಗ್ತದೆ. ಇದಾಗಿರ್ತದೆ ಫ್ರಂಟ್, ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಈಗಲೇ ಮಾರ್ಕ್ ಮಾಡಿಬಿಡಿ. ಇದು ಬ್ಯಾಕ್, ಇದು ಫ್ರಂಟ್. ಓಕೆ, ಇದಾಗಿರ್ತದೆ ಒಂದು ಪ್ಲೀಟೆಡ್ ಫ್ರಾಕ್. ಏನಾದರೂ ನಾವು ಮಾಡೋದಾದರೆ, ವೇಸ್ಟಿನ ಹತ್ತಿರ ಏನಾದರೂ ಪ್ಲೀಟ್ಸಲ್ಲಿಟ್ಟು ಮಾಡೋದಾದರೆ, ಅಂತಹ ಫ್ರಾಕಿನ ಇದು ಬೇಸ್ ಆಗಿರ್ತದೆ. ಈ ಬೇಸನ್ನು ಇಟ್ಕೊಂಡು ನೀವು ನಿಮಗೆ ಯಾವುದೇ ರೀತಿಯಾದ ಫ್ರಾಕನ್ನು ಕೂಡ ಕಟ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಇದು ಪ್ಲೀಟೆಡ್. ನಮಗೆ ಫ್ರಾಕಲ್ಲಿ ನೋಡಿ 2 ಟೈಪ್ ಇರ್ತದೆ, ಒಂದು ಎ ಲೈನ್ ಫ್ರಾಕ್, ಒಂದು ಪ್ಲೀಟೆಡ್ಸ್ ಫ್ರಾಕ್. ಎ ಲೈನ್ ಫ್ರಾಕಲ್ಲಿ ಮಧ್ಯದಲ್ಲಿ ಹೀಗೆ ಕಟ್ಟಿರಲ್ಲ, ಡೈರೆಕ್ಟ್ ಒಂದು ಫ್ರಾಕ್ ಆಗಿರ್ತದೆ. ಇದು ಬೇಸ್, ಇದು ವೆರಿ ಇಂಪಾರ್ಟೆಂಟ್. ಈ ಬೇಸ್ ನಿಮಗೆ ಮಾಡಲಿಕ್ಕೆ ಗೊತ್ತಿದ್ದರೆ ಮಾತ್ರ ನಿಮಗೆ ಯಾವುದೇ ರೀತಿಯಾದ ಪ್ಯಾಟರ್ನ್ ಇಲ್ಲಿ ಬರ್ತದೆ ನೋಡಿ, ಈ ರೀತಿಯಾದಂತಹ ಎಲ್ಲ ಪ್ಯಾಟರ್ನನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಕೇವಲ ಇದೊಂದು ಬೇಸ್ ನಿಮಗೆ ಸರಿ ಗೊತ್ತಿರಬೇಕು. ಇನ್ನು ಈ ಬೇಸನ್ನು ಇಟ್ಕೊಂಡು ನಾನು ಫ್ರಾಕ್ ಕಟ್ಟಿಂಗ್ ಮಾಡ್ತೇನೆ. ಅದು ಒಂದು ಪ್ಯಾಟರ್ನ್ ಕೊಡ್ತೇನೆ, ಆದಷ್ಟು ಸಿಂಪಲ್ ಪ್ಯಾಟರ್ನನ್ನು ಇಲ್ಲಿ ಚೂಸ್ ಮಾಡಿದ್ದೇನೆ. ಯಾವ ರೀತಿ ಈ ಬೇಸನ್ನು ಇಟ್ಕೊಂಡು ನಿಮಗೆ ಕಟ್ ಮಾಡಬಹುದು ಅಂತ ನೋಡುವ. ಇದರಲ್ಲಿ ನಾನು ಯಾವ ರೀತಿ ಕಟ್ ಮಾಡ್ತೇನೆ ಅಂದರೆ, ಬ್ಯಾಕಿಗೆ ಬಟನ್ ಪಟ್ಟಿ ಬರುವ ಹಾಗೆ ಕೇವಲ ಜಸ್ಟ್ ಒಂದು ಈ ಬೇಸನ್ನು ಇಟ್ಕೊಂಡು